ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರಿಗೂ ವಂದನೆಗಳು. ಮುಂಚಾನೆ ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂತೇಳಿ ನಾನು ನಂಬುತ್ತೇನೆ. ಈ ಉದಯ ಕಾಲದಲ್ಲಿ ಯಾಕೆ ನಿನ್ನ ಜೀವಿತದಲ್ಲಿ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಅಂತೇಳಿ ಭಯಪಡ್ತಾ ಇದ್ದೀರಾ? ಪ್ರಾರ್ಥನೆ ಮಾಡುವಂಥವರು ಯಥಾರ್ಥವಾಗಿ ಪ್ರಾರ್ಥನೆ ಮಾಡಬೇಕು, ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು ಮತ್ತು ವಿಶ್ವಾಸದಿಂದ ದೇವರು ಖಂಡಿತ ನನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಬೇಕು. ದೇವರು ಒಳ್ಳೆಯವನಲ್ಲ, ಆತನು ಕೈ ಬಿಡುವ ದೇವರಲ್ಲ. ನಿನ್ನ ಜೀವಿತದಲ್ಲಿ ತಾಳ್ಮೆ ಇರಲಿ. ದೇವರು ನಿನ್ನ ಪ್ರಾರ್ಥನೆಗಳಿಗೆ ಉತ್ತರ ಕೊಡಬೇಕಂದ್ರೆ ಅಪನಂಬಿಕೆಯಿಂದ ನೀನು ಪ್ರಾರ್ಥಿಸಬಾರದು, ಅಥವಾ ಕೊಡಲಾರದೆ ಇಲ್ಲದಿದ್ರೂ ಕೂಡ ವಿಶ್ವಾಸದಿಂದ ಪ್ರತಿದಿನವೂ ಪ್ರಾರ್ಥನೆ ಮಾಡುವವನಿಗೆ ದೇವರು ಕೊಡುವಾತನಾಗಿದ್ದಾನೆ. ದೇವರು ಒಳ್ಳೆಯವನಲ್ಲ, ಆಶೀರ್ವಾದ ಮಾಡುವವನಲ್ಲ. ಸೇವಕನ ಪ್ರಾರ್ಥನೆಗಳನ್ನು, ನಿಮ್ಮೆಲ್ಲರ ಪ್ರಾರ್ಥನೆಗಳನ್ನು ಖಂಡಿತ ಕೇಳಿದ್ದಾನೆ. ಆದರೆ ಪ್ರಾರ್ಥನೆ ಮಾಡುವವರು ನೀವೆಲ್ಲರೂ ತಿಳ್ಕೊಳ್ಬೇಕಾದದ್ದು, ಆತನನ್ನು ಪ್ರಾರ್ಥಿಸುವವರು, ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳುವವರು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವುದಾದರೆ ಆತನು ನಿಮ್ಗೆ ಹತ್ತಿರವಾಗಿರ್ತಾನೆ. ಅರ್ಥಾತ್ ಸ್ವಾರ್ಥದ ಪ್ರಾರ್ಥನೆಗಳು ಬಹಳ ಹೆಚ್ಚಾಗ್ಬಿಟ್ಟಿದೆ ಈ ಲೋಕದಲ್ಲಿ. ಅದಕ್ಕೆ ನಿಮ್ ಪ್ರಾರ್ಥನೆಗಳು ಕೇಳ್ತಾ ಇಲ್ಲ. ಏನ್ ಪಾಸ್ಟರ್ ಸ್ವಾರ್ಥ ಅಂತ ಕೇಳ್ತಾ ಇದೆ ಅಂದ್ರೆ, ನಾನು ಚೆನ್ನಾಗಿರ್ಬೇಕು ಪಾಸ್ಟರ್, ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಬೇಡ್ರಿ. ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡೋದನ್ನ ಅವ್ರಿಗೆ ಮಾತ್ರ ಬೇಗ ದೇವರು ಹತ್ತಿರವಾಗಿರ್ತಾನೆ. ನಾವೆಲ್ಲರೂ ಅನ್ಕೊಳ್ಬೇಕು ಪ್ರಾರ್ಥನೆಯಲ್ಲಿ. ಅರ್ಥ ಆಗ್ತದೆಯಾ ನಾನು ಹೇಳ್ತಾ ಇರುವಂತ ಅಂಶ? ನೀನು ಬರೀ ನಿನಗೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರೆ ದೇವರು ಹತ್ತಿರವಾಗಿರೋದಿಲ್ಲ. ನಿನ್ನ ಹಾಗೆ ಅನೇಕರು ಕಷ್ಟದಲ್ಲಿ, ಬಾಧೆಗಳಲ್ಲಿ, ಚಿಂತೆಗಳಲ್ಲಿ ಅಥವಾ ದೇಶದಲ್ಲಿ ಇರುವಂತಹ ಪ್ರಜೆಗಳಿಗೋಸ್ಕರ ಯಾವಾಗ ನೀವು ಪ್ರಾರ್ಥಿಸ್ತೀಯೋ ಅಂಥವರಿಗೆ ದೇವರು ಹತ್ತಿರವಾಗಿರ್ತಾನೆ ಅನ್ನೋದು ಕೂಡ ನೀವು ತಿಳ್ಕೊಳ್ಬೇಕು. ಸ್ವಾರ್ಥದ ಪ್ರಾರ್ಥನೆ ಏನಂದ್ರೆ ಗೊತ್ತಾ? ನನ್ನನ್ನೊಂದೇ ಆಶೀರ್ವಾದ ಮಾಡು, ನನ್ನ ಮನೆಯವ್ರನ್ನ ಆಶೀರ್ವಾದ ಮಾಡು, ನನ್ನ ಕುಟುಂಬನೇ ಆಶೀರ್ವಾದ ಮಾಡು ಅಂತೇಳಿ ಮಾಡಬೇಡ. ನನ್ನನ್ನು ಆಶೀರ್ವದಿಸು, ನನ್ನ ಇತರರ ಅಕ್ಕಪಕ್ಕದವರು ಎಲ್ಲರನ್ನೂ ಆಶೀರ್ವದಿಸು ಅಂತೇಳಿ ಪ್ರಾರ್ಥನೆ ಮಾಡುವ ಯಥಾರ್ಥ ಹೃದಯಗಳನ್ನು ಆಶೀರ್ವಾದ ಮಾಡ್ತಾನೆ. ನಿನಗೆ ಕೊಡಬೇಕಾದ ಆರೋಗ್ಯಕ್ಕಾಗಿ ಪ್ರಾರ್ಥಿಸು, ಆಸ್ಪತ್ರೆಗಳಲ್ಲಿರುವ ರೋಗಿಗಳಿಗಾಗಿ ನೀನು ಪ್ರಾರ್ಥಿಸು. ಅಂಥವ್ರಿಗೆ ದೇವರ ಹತ್ತಿರವಾಗಿರ್ತಾನೆ ಅನ್ನೋದನ್ನು ಕೂಡ ಮರಿಬೇಡ. ಇಲ್ಲಿ ಎರಡು ವಿಧವಾದ ಪ್ರಾರ್ಥನೆಗಳು ಈ ಲೋಕದಲ್ಲಿ ಜನರು ಮಾಡ್ತಾ ಇದ್ದಾರೆ. ಸ್ವಾರ್ಥದ ಪ್ರಾರ್ಥನೆ ಮಾಡುವವರಿಗೆ ದೇವರು ಯಾವತ್ತೂ ಉತ್ತರ ಕೊಡೋದಿಲ್ಲ. ಸ್ವಾರ್ಥವಿಲ್ಲದ ನಿಸ್ವಾರ್ಥವಾಗಿ ಪ್ರಾರ್ಥನೆ ಮಾಡ್ತಾರಲ್ಲ, ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾರಲ್ಲ, ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾರಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು, ನಾನೊಬ್ಬನೇ ಅಲ್ಲ, ಪ್ರತಿಯೊಬ್ಬರೂ ಪರಲೋಕ ರಾಜ್ಯವನ್ನ ಕಂಡುಕೊಳ್ಬೇಕು, ನಾನು ಕಂಡ ಯೇಸುವನ್ನ ಎಲ್ಲರೂ ಕಂಡುಕೊಳ್ಬೇಕಂತೇಳಿ ಮನಸ್ಪೂರ್ವಕವಾಗಿ ಪ್ರಾರ್ಥನೆ ಮಾಡುವವರ ಪ್ರಾರ್ಥನೆಗಳನ್ನ ಕೇಳ್ತಾನೆ. ದೇವರು ಎಂಥವರನ್ನ ಆಶೀರ್ವಾದ ಮಾಡ್ತಾನೆ ಅನ್ನೋದನ್ನ ನಾವು ನೋಡೋಣ. ಕೀರ್ತನೆಯಲ್ಲಿ ದೇವರ ವಾಕ್ಯದಲ್ಲಿ 145:19 ವಚನದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ತನ್ನಲ್ಲಿ ಭಯ ಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ದಾವೀದನ ರಾಜನು ಬರೆದಂತ ಈ 145:19 ವಚನದಲ್ಲಿ ಹೇಳ್ತಾನೆ, ತನ್ನಲ್ಲಿ ಭಯ ಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸ್ತಾನಂತೆ. ದೇವರ ಮೇಲೆ ಭಯ ಭಕ್ತಿಯಿಂದ ನಾವು ನಡ್ಕೊಳ್ಬೇಕ್ರಿ. ದೇವರನ್ನ ಅಲಕ್ಷ್ಯ ಮಾಡಬಾರ್ದು. ಅನೇಕ ಜನರು ಭಾನುವಾರ ಬಂದಾಗೆ ಬೈಬಲ್ ತೆರೆದು ಇನ್ನು ಉಳಿದ ದಿನಗಳಲ್ಲಿ ಶೋಕೇಶ್ ಅಲ್ಲಿ, ಟಿವಿ ಕೆಳಗಡೆ, ಬೀರುವ ಕೆಳಗಡೆ ಇದನ್ನೊಂದು ಕಸದ ಪುಸ್ತಕವಾಗಿ ಬಿಸಾಕಿರ್ತಾರೆ ಮನೆಗಳಲ್ಲಿ. ಅಂಥವ್ರನ್ನ ಆಶೀರ್ವಾದ ಮಾಡಲ್ಲ. ಬರೀ ಭಾನುವಾರ ಮಾತ್ರ ಸ್ನಾನ ಮಾಡಿಕೊಂಡು ಏಸಪ್ಪ ಏಸಪ್ಪ ಅನ್ನೋರ್ನು ಕೂಡ ದೇವರ ಆಶೀರ್ವಾದ ಮಾಡಲ್ಲ. ಬರೀ ಶುಕ್ರವಾರ ಒಂದೇ ಸ್ನಾನ ಮಾಡಿಕೊಂಡು 11-12 ಗಂಟೆವರೆಗೆ ಸುಳ್ಳು ಉಪವಾಸ ಪ್ರಾರ್ಥನೆ ಮಾಡೋರ್ನು ಕೂಡ ದೇವರ ಆಶೀರ್ವಾದ ಮಾಡಲ್ಲ. ಕೆಲವರು ಜನರು ಮೆಚ್ಚಿಸುವುದಕ್ಕಾಗಿ ಕ್ರೈಸ್ತರು ಅಂತೇಳಿ ಮಾಡುವಂತ ಸುಳ್ಳು ಪ್ರಾರ್ಥನೆಗಳನ್ನ ಕೂಡ ದೇವರು ಕೇಳಲ್ಲ ರೀ. ದೇವರು ಹೇಳ್ತಾನೆ, ತನ್ನಲ್ಲಿ ಭಯ ಭಕ್ತಿ ಉಳ್ಳವರು ಅಂತೇಳಿ. ಭಯ ಭಕ್ತಿ ಉಳ್ಳವರು ಅಂದ್ರೆ ಯಾರು ಗೊತ್ತಾ? ನನ್ನ ಜೀವಿತವನ್ನು ಶುದ್ಧವಾಗಿ ಮಾಡಿದ ದೇವರು, ನನ್ನನ್ನು ಪರಿಶುದ್ಧವಾಗಿ ಮಾಡಿದ ದೇವರು, ನನ್ನ ಕುಟುಂಬಗಳನ್ನ ಕಟ್ಟಿದ ದೇವರು ಇತರರ ಕುಟುಂಬಗಳನ್ನ ಕಟ್ಟಲಿ, ನನ್ನನ್ನು ಕ್ಷಮಿಸಿದ ದೇವರು ಅವರನ್ನು ಕೂಡ ಕ್ಷಮಿಸಲಿ ಅಂತೇಳಿ ಪ್ರಾರ್ಥನೆ ಮಾಡುವವರು. ನಿನ್ನನ್ನು ದೇವರು ಕ್ಷಮಿಸಿದಾಗ ನಿನ್ನ ಶತ್ರುಗಳನ್ನ ಯಾರು ಕ್ಷಮಿಸ್ತಾರೋ, ನಿನ್ನ ವೈರಿಗಳನ್ನ ಯಾರು ಕ್ಷಮಿಸ್ತಾರೋ, ಯಾರು ನಿನಗೆ ಅಪಕಾರ ಮಾಡಿದವರಿಗೆ ಒಂದು ಗ್ಲಾಸ್ ನೀರನ್ನು ಕೊಡ್ತಾರೋ ಅವ್ರನ್ನ ಆಶೀರ್ವಾದ ಮಾಡ್ತಾನೆ. ಇವತ್ತು ವಾಕ್ಯ ಕೇಳುವ ನಾನು ನಿಮ್ಮೆಲ್ಲರಿಗೆ ಹೇಳ್ತಾನೆ, ನಿನ್ನ ಕುಟುಂಬದಲ್ಲಿ ನಿನ್ನ ಪ್ರಾರ್ಥನೆ ಕೇಳಲ್ಪಡಬೇಕಾ? ನಿನ್ನ ಮನೆ ಆಶೀರ್ವಾದ ಹೊಂದಿಕೊಳ್ಬೇಕಾ? ನಿನ್ನ ಮನೆಯೇ ಮೊದಲುಗೊಂಡು, ಬಂದು ಒಳಗದಲ್ಲಿ ಮೊದಲುಗೊಂಡು, ನಿನ್ನ ಅಕ್ಕಪಕ್ಕದಲ್ಲಿ ಮೊದಲುಗೊಂಡು ಎಲ್ಲರನ್ನ ಸ್ವಾರ್ಥವಿಲ್ಲದೆ ಪ್ರೀತಿಸು. ಅವರು ಅಪಕಾರ ಮಾಡುವವರಾಗಿರಲಿ, ಶತ್ರುಗಳಾಗಿರಲಿ, ವ್ಯಭಿಚಾರಿಗಳಾಗಿರಲಿ, ಮೋಸಗಾರರಾಗಿರಲಿ, ಅನ್ಯಾಯಗಾರರಾಗಿರಲಿ, ನೀನು ಪ್ರೀತಿಸಿದರೆ ನಿನ್ನ ಪ್ರೀತಿ ಮುಂದೆ ನಿನ್ನಲ್ಲಿರುವ ದೇವರನ್ನ ಕಂಡುಕೊಳ್ಳುವುದಾದರೆ ಅವರು ಪಾಪಗಳು, ಅವರ ಬಲಹೀನತೆಗಳನ್ನ ಬಿಟ್ಟು ಪರಿಶುದ್ಧರಾಗ್ತಾರೆ. ನೀವು ಕೇಳಬಹುದು, ಅವ್ರು ಮಾರಲ್ಲ ಬ್ರದರ್, ಅವರು ಬದಲಾವಣೆ ಆಗ್ತಾ ಇಲ್ಲ ಬ್ರದರ್, ಅವರು ನಮ್ಮ ಕುಟುಂಬಗಳನ್ನು ನೋಡಿ ಇನ್ನು ಅಸಹ್ಯ ಪಡ್ತಾ ಇದ್ದಾರೆ ಬ್ರದರ್, ಅವ್ರು ನನ್ನ ಪ್ರೀತಿಯನ್ನು ಕೆಟ್ಟದಾಗಿ ಅಂದುಕೊಳ್ತಾರೆ ಬ್ರದರ್, ನಾನು ಎಲ್ಲರನ್ನ ಬದಲಾಯಿಸೋದಕ್ಕಾಗಿ ತಾಳ್ಮೆಯಿಂದ ಇದ್ರು ಅವರು ನನ್ನನ್ನು ಪ್ರೀತಿಸ್ತಾನೆ ಇಲ್ಲ, ಅಥವಾ ನನ್ನ ದೇವರನ್ನು ಪ್ರೀತಿಸ್ತಾ ಇಲ್ಲ. ನೀವು ಪ್ರಯತ್ನಗಳನ್ನು ಮಾಡ್ತಾ ಇರ್ಬೇಕು. ಯೇಸು ಕ್ರಿಸ್ತನು ಕೂಡ ಪ್ರತಿದಿನ ಎಲ್ಲಾ ಜನರ ರಕ್ಷಣೆಗಾಗಿ ಪ್ರಾರ್ಥನೆಗಳನ್ನ 3.5 ವರ್ಷಗಳ ಕಾಲ ಅನೇಕ ಸಾರಿ ಪ್ರಯತ್ನಗಳನ್ನ ಮಾಡಿದ್ದಾನೆ. ಅರ್ಥ ಆಗ್ತದೆಯಾ? ನಾವು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ, ಕಾರ್ಯ ಮಾಡುವ ಆತನ ದೇವರಾಗಿದ್ದಾನೆ. ಅಂತ
ಮಕ್ಕಳು ನೀವು ಆಗಿರುವುದಾದ್ರೆ ತನ್ನಲ್ಲಿ ಭಯ ಭಕ್ತಿಯುಳ್ಳವರ ಇಷ್ಟವನ್ನ ನೆರವೇರಿಸ್ತಾನೆ ಮತ್ತು ದೇವರ ವಾಕ್ಯದಲ್ಲಿ ಹೇಳ್ತದೆ, ಅವರ ಕೂಗನ್ನ ಕೇಳಿ ಅವರನ್ನ ರಕ್ಷಿಸ್ತಾನೆ ಎಂಬುದಾಗಿ ಹೇಳ್ತಾನೆ. ನಿನ್ನ ಪ್ರಾರ್ಥನೆ ಕೇಳಲ್ಪಟ್ಟು ರಕ್ಷಿಸಲ್ಪಡಬೇಕು ಅನ್ನೋದಾದ್ರೆ ಯಥಾರ್ಥವಾಗಿ ಭಯ ಭಕ್ತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಪ್ರಾರ್ಥನೆ ಮಾಡು. ಈ ದಿನ ಹೇಳ್ತಾ ಇದ್ದೀನಿ, ಈ ಉದಯ ಕಾಲದಲ್ಲಿ ನಿನ್ನ ಎಲ್ಲ ಕಾರ್ಯಗಳಲ್ಲಿ ಜಯ ಹೊಂದಿಕೊಳ್ತೀಯ. ನಾನು ನಿಮ್ಮೆಲ್ಲರಿಗೂ ಹೇಳ್ತೇನೆ, 3 ವಿಷಯ ಹೇಳ್ತೇನೆ ಸೀಕ್ರೆಟ್ ನೀವು ಆಶೀರ್ವಾದ ಹೊಂದ್ಕೊಳ್ಳೋದಕ್ಕಂದ್ರೆ, ನಿನ್ನನ್ನು ಪ್ರೀತಿಸಿಕೊಂಡ ಹಾಗೆ ಇತರರನ್ನು ಪ್ರೀತಿಸು. ನಿನ್ನನ್ನು ಕ್ಷಮಿಸಿದ ದೇವರು ಅಂತೇಳಿ ನೀನು ನಂಬೋದೇ ಆದ್ರೆ ನೀನು ಇತರರನ್ನ ಕ್ಷಮಿಸು. 3, ನಿನಗಾಗಿ ನಿನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿದ ನೀನು ನಿನ್ನ ಸುತ್ತಮುತ್ತಲಿರುವ ಪಟ್ಟಣದ ಎಲ್ಲ ಜನರುಗಳಿಗೆ ರಕ್ಷಣೆಗಾಗಿ ಪ್ರಾರ್ಥಿಸು. ಮತ್ತು ಯಥಾರ್ಥವಾಗಿ ನನ್ನನ್ನು ಆಶೀರ್ವದಿಸಿದಾಗೆ ನನ್ನ ಶತ್ರುಗಳನ್ನ, ಇತರರನ್ನ, ಎಲ್ಲರನ್ನೂ ಆಶೀರ್ವದಿಸಂತ ಕೇಳು. ಎಲ್ಲರೂ ಬೆಳೆಯಲಿ ಅಂತೇಳಿ ಪ್ರಾರ್ಥಿಸು. ನಿನ್ನ ಮನೆಯಲ್ಲಿ ದೇವರು ಹತ್ತಿರವಾಗಿರುತ್ತಾನೆ, ಅನೇಕ ಆಶೀರ್ವಾದಗಳನ್ನು ಮಾಡ್ತಾನೆ. ಏನೋ ಒಂದು ದೊಡ್ಡ ಅದ್ಭುತ ಕಾರ್ಯ ನಿನ್ನ ಜೀವಿತದಲ್ಲಿ ಆಗೋದಕ್ಕೆ ನಿನ್ನ ಆಶೀರ್ವಾದಗಳೆಲ್ಲ ತಡೆಯಾಗಿದೆ. ಇವತ್ತು ನೀನು ನಂಬಿ ಮನಸ್ಪೂರ್ವಕವಾಗಿ ಯಥಾರ್ಥವಾಗಿ ನೀನು ಪ್ರಾರ್ಥಿಸಿದ್ರೆ ನಾನು ಒಂದು ಮಾತ್ರ ಹೇಳ್ತೇನೆ, ನಿನ್ಗೋಸ್ಕರ ಹಣ ಕಾಯ್ತಾ ಇದೆ. ಮತ್ತೆ ನಿನ್ನ ಕೋರ್ಟಲ್ಲಿ ಸಮಸ್ಯೆಗಳಿಂದ ಏನ್ ನಿಂತ್ಕೊಂಡಿದಲ್ಲ, ಒಲ್ಲದ ಸಮಸ್ಯೆ, ಅದು ತೀರಲ್ಪಡ್ತದೆ. ಮತ್ತು ಆಸ್ತಿ ವಾದಗಳೆಲ್ಲ ಮುರಿಯಲ್ಪಡ್ತದೆ. ನಿನಗಾಗಿ ಸ್ವತ್ತುಗಳು ಬರ್ತಾ ಇದೆ, ನಿನಗಾಗಿ ಆಶೀರ್ವಾದಗಳು ಬರ್ತಾ ಇದೆ. ನಿನ್ನ ಬಿಸ್ನೆಸ್ ಬೆಳೀತಾ ಇದೆ. ಹೊಸ ಬಿಸ್ನೆಸ್ ಇಡಬೇಕಂತ ಆಲೋಚಿಸ್ತಾ ಇದಿಲ್ಲ, ಧೈರ್ಯವಾಗಿ ಮುಂದಕ್ಕೆ ಹೋಗೋದ್ರಲ್ಲಿ ಜಯ ಹೊಂದಿಕೊಳ್ತೀಯ. ನೀನ್ ಕಾಂಟ್ರಾಕ್ಟರ್, ಬಿಲ್ಡಿಂಗ್ ಕಾಂಟ್ರಾಕ್ಟ್, ಅದರಲ್ಲಿ ಕೂಡ ಜಯ ಹೊಂದಿಕೊಳ್ತೀಯ. ಎಲ್ಲ ದೊಡ್ಡ ದೊಡ್ಡ ಕಾರ್ಯಗಳು ನಿನ್ನ ಮನೇಲಿ ಈಗ ಬರೋದಕ್ಕೆ ರೆಡಿಯಾಗಿದೆ. ನಿನ್ನ ಹೃದಯ ನಿರ್ಮಲ ಮಾಡಿಕೊ. ನಿನ್ನನ್ನು ಪರಿಶುದ್ಧನೂ ಪರಿಶುದ್ಧಳಾಗಿ ಮಾಡಿದ ದೇವರ ಇದ್ದುವಾಗ ನೀನು ಇತರರನ್ನು ಕೂಡ ತೀರ್ಪು ಮಾಡದೆ, ಇನ್ನೊಬ್ಬರ ಬಗ್ಗೆ ನೀನು ಆಲೋಚನೆ ಮಾಡದೆ, ಅವ್ರ ಬಗ್ಗೆ ಪ್ರಶ್ನೆಗಳನ್ನು ಹಾಕದೆ, ನಿನ್ನನ್ನು ನೀನು ಪ್ರಶ್ನೆ ಮಾಡಿಕೊಂಡು ಪ್ರಾರ್ಥನೆ ಮಾಡೋ ಮಗನಾಗು. ದೇವರ ಆಶೀರ್ವಾದ ಮಾಡ್ತಾನೆ. ಭಯಭಕ್ತಿ ಉಳ್ಳವರ ಇಷ್ಟವನ್ನ ನೆರವೇರಿಸ್ತೇನೆ ಅಂತ ಹೇಳಿದಾನೆ. ನೀನ್ ಇಷ್ಟ ಬಹಳ ಇದಾವೆ, ನಿನಗೆ ಎಷ್ಟು ಕನಸುಗಳು ಕಂಡಿದೆಯಲ್ಲ ಅವೆಲ್ಲ ನೆರವೇರಿಸ್ತಾನೆ. ಅರ್ಥ ಆಗ್ತಾ ಇದೆಯಾ? ದೇವರೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಆಮೇನ್. ಪ್ರಾರ್ಥನೆ ಮಾಡೋಣ. ಜೀವವುಳ್ಳ ದೇವರೇ, ಅವ್ರ ಇಷ್ಟವನ್ನು ನೆರವೇರಿಸು. ಅವರು ಭಯಭಕ್ತಿಯಿಂದ ಯಥಾರ್ಥವಾಗಿ ಪ್ರಾರ್ಥಿಸ್ತಾ ಇದ್ರೆ ಈ ದಿನವೇ ಎಲ್ಲಾ ಆಶೀರ್ವಾದಗಳು ಅವರ ಮನೆಗೆ ಬರಲಿ. ಗಾಡ್ ಬ್ಲೆಸ್ ಯು. ದೇವರು ನಿನ್ನ ಆಶೀರ್ವಾದ ಮಾಡು, ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಆಮೇನ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.